Okay, students, this is continued problem over there, 21st problem. Now I told you, say first type, after you get indeterminate form 0 by 0, infinity by infinity hang bandaga, indeterminate form bandaga, first and foremost step what you should do, I told you, you have to go for the formula base, adagli andre factorization, adagli andre rationalization when it is square root, pakka directly rationalization. Ille I told you, infinity bandaga directly you come to this form. ಇಲ್ಲಿ ಭಾಳ ಈಸಿ ಐತೆ ನೋಡ್ರಿ ಇದು, ಇದಕ್ಕೆ ಭಯಂಕರ ಈಸಿ ಆನ್ಸರ್ ಇದು. ಓಕೆ, ಸೊ ಫಸ್ಟ್ ವಾಟ್ ಯು ಡೂ, 3x by x, ರಿಮೂವ್ ದ ಎಕ್ಸ್ ಕಾಮನ್ ಇಯರ್. ಇಲ್ಲೇನು ಮಾಡಿರಿ, ರಿಮೂವ್ ಎಕ್ಸ್ ಕಾಮನ್, ದಿಸ್ ಒನ್ ಲಾಂಗ್ ಮೆಥಡ್ ಐ ವಿಲ್ ಡೂ, ಬೈ ಎಕ್ಸ್ ಮೈನಸ್ 1 by x ಕ್ಯಾನ್ಸಲ್ ಆತಾ ಇದು. ಈಗ ಇಲ್ಲಿ ನೆಕ್ಸ್ಟ್ ಹಾಕಿಬಿಟ್ರೆ 1 by infinity, ಎನಿಥಿಂಗ್ 1 by infinity ಮೀನ್ಸ್ 0, ಯು ಶುಡ್ ನೋ ಆನ್ಸರ್. ಹೆಂಗೆ ನಾವು 1 by 0 ಅಂದರೆ ಇನ್ಫಿನಿಟಿ, ಹಂಗೆ 1 by infinite ಮೀನ್ಸ್ ವಾಟ್ ಇಟ್ ಈಸ್ ಎ 0. ಸೊ ಇಲ್ಲಿ 1 by infinite ಹಾಕಿದರೆ 0 ಆತ, 3 minus 0 ಈಸ್ ಆನ್ಸರ್ ಈಸ್ 3. ಈಗ ಇದಕ್ಕೆ ಡೈರೆಕ್ಟ್ಲಿ ಶಾರ್ಟ್ಕಟ್ ಬರ್ತೈತೆ. ಎಲ್ಲರೂ ಶಾರ್ಟ್ಕಟ್ ಅಂತಾರೆ, ಎಲ್ಲದಕ್ಕೂ ಶಾರ್ಟ್ಕಟ್ ಇರೋಂಗಿಲ್ಲ ರೀ. ಇದಕ್ಕೆ ಮಾತ್ರ ನಾ ಹೇಳಬಲ್ಲೆ, ಇದು ಇನ್ಫಿನಿಟಿ ಇದ್ದರೆ ಇಲ್ಲಿ ಒಂದು ಎಕ್ಸ್ ಇದ್ರೆ ದಿಸ್ ಇಸ್ ಫುಲ್ ಬಿಕಮ್ಸ್ ಇನ್ಫಿನಿಟಿ, ದಿಸ್ ಫುಲ್ ಬಿಕಮ್ಸ್ ಇನ್ಫಿನಿಟಿ, ಅಂಡರ್ಸ್ಟ್ಯಾಂಡ್. ಸೊ ದಿಸ್ ಈಸ್ ಐ ಎಫ್ ಫಾರ್ಮ್. ವಾಟ್ ಈಸ್ ದ ಡೈರೆಕ್ಟ್ ಆನ್ಸರ್ ಅಂದರೆ, ದಿ ಕೋಯಿಫಿಷಿಯಂಟ್ ಆಫ್ ದಿ ಹೈಯೆಸ್ಟ್ ಪವರ್ ಆಫ್ ಎಕ್ಸ್ ಇನ್ ದ ನ್ಯೂಮರೇಟರ್ ಏನೈತ್ರಿ, ಇದು ಬರೀ ಎಕ್ಸ್ ಐತಿ, ಇದು ಎಕ್ಸ್ ಸ್ಕ್ವೇರ್ ಐತಿ. ಸೊ ಇಲ್ಲಿ ಮೇಲೆ ಎಕ್ಸ್ ಸ್ಕ್ವೇರ್ ಹೈಯೆಸ್ಟ್, ಎಕ್ಸ್ ಸ್ಕ್ವೇರ್ ಬಾಜುಕಿನ ನಂಬರ್ ಯಾವುದು 2, ಕೆಳಗೆ ಎಕ್ಸ್ ಸ್ಕ್ವೇರ್ ಬಾಜುಕಿಂದ ಇದು ಎಕ್ಸ್ ಬಾಜುಕಿಂತ ಹೋಗಬಾರ್ದು, ಹೈಯೆಸ್ಟ್ ಪವರ್ ಆಫ್ ಎಕ್ಸ್ 3, ಆನ್ಸರ್ ಈಸ್ 2 by 3. ಸೊ ಹಿಯರ್ ಇಟ್ ಶುಡ್ ಬಿ ವಾಟ್, 2 by 3 ಮೀನ್ಸ್ ಇಟ್ ಈಸ್ ನನ್ ಶುಡ್ ಕಮ್ ಓವರ್ ಹಿಯರ್. ಐ ಆಮ್ ಸಾರಿ, ದಿಸ್ ಶುಡ್ ಕಮ್ ಆ್ಯಸ್ ನನ್. ಓಕೆ, ಇಟ್ ವಿಲ್ ನಾಟ್ ಕಮ್ by 7. ಸೊ ಇದು ಕನ್ಫ್ಯೂಷನ್ ಯಾಕಾಗಿತ್ತು ಅಂದರೆ, ಒಂದು ಬುಕ್ನಾಗಿನ ತೊಗೊಂಡಿರೋದು 1 by 7 ಅಂತ ಟೆಂಪ್ಟ್ ಆಕೈತೆ ನೋಡ್ರಿ ಇಲ್ಲಿ ಬರಕ್ಕೆ. ಓಕೆ, ಇಲ್ಲಿ ಡೈರೆಕ್ಟ್ಲಿ ಹೇಳೋಣ ಆನ್ಸರಿ, ಡೈರೆಕ್ಟ್ಲಿ ಇನ್ಫೈನೈಟ್ ಐತೆ, ಸೀದಾ ಆನ್ಸರ್. ಎನ್ ಸ್ಕ್ವೇರ್ ಬಾಜುಕಿನ ನಂಬರ್ 3, ಎನ್ ಸ್ಕ್ವೇರ್ ಬಾಜುಕಿನ ನಂಬರ್ 1. ಇಲ್ಲಿ ಏನೇ ಬರಲಿ ಲೀವ್ ದಿಸ್ ಆಫ್, ಇದನ್ನು ಪೂರ ಬಿಟ್ಟಬಿಡ್ರಿ. ಎನ್ ಸ್ಕ್ವೇರ್ ಬಾಜುಕಿನ ನಂಬರ್ 3, ಹೈಯೆಸ್ಟ್ ಪವರ್ ಏನೈತೆ ಮೇಲೆ ಎನ್ ಸ್ಕ್ವೇರ್ ಐತೆ 3 divided by 1, ಆನ್ಸರ್ ಶುಡ್ ಕಮ್ ಆ್ಯಸ್ 3. ಅದು ಇದನ್ನು ಹೆಂಗೆ ಮಾಡೋದು, ಇದು ಇನ್ಫೈನೈಟ್ ಐತೆ, ಬ್ರ್ಯಾಕೆಟ್ ಒಳಗೆ ಈ ರೂಲ್ ಅಪ್ಲೈ ಮಾಡೋದು. ಸಪ್ರೇಟ್ಲಿ ಬ್ರ್ಯಾಕೆಟ್ ಒಳಗೆ, ಇದು ಬ್ರ್ಯಾಕೆಟ್ ಒಳಗೆ, ಇದು ಬ್ರ್ಯಾಕೆಟ್, ಇದ್ರ ಬ್ರ್ಯಾಕೆಟ್ ಒಳಗೆ ಎಕ್ಸ್ ಈಸ್ ದಿ ಹೈಯೆಸ್ಟ್ ಕೋಯಿಫಿಷಿಯಂಟ್, ಅದ್ರ ಬಾಜುಕಿನ ನಂಬರ್ ಏನೈತ್ರಿ 1. ಓಕೆ, ನಾವು ಎಕ್ಸ್ ಮೈನಸ್ 5 ಇಸ್ ದೇರ್, ದಿಸ್ ಈಸ್ ಎಕ್ಸ್ ಈಸ್ ದ ಹೈಯೆಸ್ಟ್ ಪವರ್, ಅದ್ರ ಬಾಜುಕಿನ ನಂಬರ್ 1. ಇಲ್ಲಿ 6, ಇದ್ರದ್ದು ಎಕ್ಸ್ ಬಾಜುಕಿನ ನಂಬರ್ 2, 1 by 12, see the answer 1 by 12 there. Now I want you to tell me this directly. ಇದಂತೂ ಐ ಎಫ್ ಫಾರ್ಮ್ ಡೈರೆಕ್ಟ್ಲಿ ಇನ್ಫಿನಿಟಿ, ಬಿಕಾಸ್ ಒಂದು ಎಕ್ಸ್ ಇದ್ರೆ ದಿಸ್ ಇಸ್ ಫುಲ್ ಇನ್ಫಿನಿಟಿ, ದಿಸ್ ಇಸ್ ಫುಲ್ ಇನ್ಫಿನಿಟಿ ಬೈ ಇನ್ಫಿನಿಟಿ ಇಸ್ ಆಲ್ವೇಸ್ ಐ ಎಫ್ ಫಾರ್ಮ್. ಸೊ ಇಟ್ ಈಸ್ ನಾಟ್ ಫಸ್ಟ್ ಟೈಪ್, ಸೆಕೆಂಡ್ ಟೈಪ್, ಥರ್ಡ್ ಟೈಪ್, ಡೈರೆಕ್ಟ್ಲಿ 4 ಟೈಪ್ ಇನ್ಫಿನಿಟಿ ಟೈಪ್. ಇದ್ರ ಆನ್ಸರ್ ತೆಗಿಬೇಕು ಹೆಂಗಂತ ಹೇಳೇನಿ, ಬ್ರ್ಯಾಕೆಟ್ನಾಗ ಇರೋದು ಸಪ್ರೇಟ್ಲಿ ಬ್ರ್ಯಾಕೆಟ್, ಯು ಅಪ್ಲೈ ದಟ್ ರೂಲ್, ಹೈಯೆಸ್ಟ್ ಪವರ್ ಆಫ್ ಎಕ್ಸ್ ಇನ್ ದಿ ಬ್ರ್ಯಾಕೆಟ್ ಈಸ್ ವಾಟ್, ಓನ್ಲಿ 1. ಸೊ ಎಕ್ಸ್ ಬಾಜುಕಿನ ನಂಬರ್ 1 ಐತೆ, ಇಲ್ಲಿ ಎಕ್ಸ್ ಬಾಜುಕಿನ ನಂಬರ್ -4 ಐತೆ, ನೆನಪಿಟ್ಕೊಳ್ರಿ, 1 ಅಲ್ಲ, ಎಕ್ಸ್ ಬಾಜುಕಿನ ನಂಬರ್ +4 ಅಲ್ಲ, ಇದು ಎಕ್ಸ್ ಬಾಜುಕಿನ ನಂಬರು 6, ಇಟ್ ಈಸ್ 6 ಓವರ್ ದೇರ್, ಆ್ಯಂಡ್ ಹಿಯರ್ ಇಟ್ ಈಸ್ ಹೌ ಮಚ್ -8. ನಾವು ಆಲ್ ಟುಗೆದರ್ ವಾಟ್ ವಿಲ್ ಕಮ್, ಮೈನಸ್ ಬಿಕಮ್ಸ್ ಪ್ಲಸ್, 4 1 4, 8 6 48, ಆರ್ 6 into 8 ಅಂತ ಇಡ್ರಿ. ಅದೇ ಏನಕ್ಕೈತೆ, 4 2 8, 6 2 12 ಬರ್ತೈತೆ ಆನ್ಸರ್. ಓಕೆ, ಇಂಥ ಪ್ರಾಬ್ಲಮ್ ಕೇಳಕತ್ತಾರೆ, ಬಿಕಾಸ್ ಇಟ್ ಕನ್ಸ್ಯೂಮ್ಸ್ ಹಾರ್ಡ್ಲಿ ಡೈರೆಕ್ಟ್ ಆನ್ಸರ್ಸ್ ಬರ್ತಾವೆ. ಇಲ್ಲಿ ಡೈರೆಕ್ಟ್ ಆನ್ಸರ್ ಹೇಳ್ತಾರೆ ನೋಡ್ರಿ. ಈಗ ಇದು ಇನ್ಫಿನಿಟಿ, ಒಂದು ಕಡೆ ಎನ್ ಬರ್ದು ಪೂರಾ ಇನ್ಫಿನಿಟಿ, ಎನ್ ಸ್ಕ್ವೇರ್ ಬಾಜುಕಿನ ನಂಬರ್ -3 ಐತ್ರಿ, ದಿಸ್ ಈಸ್ ಆಲ್ಸೋ ಎನ್ 6 ಐತೆ, ಬ್ರ್ಯಾಕೆಟ್ ಒಳಗೆ ಸಪ್ರೇಟ್, ಇದು ಎನ್ ಅಂದ್ರೆ ಹಂಗೆ, ಇದು ಎನ್, ಇದು ನೋಡ್ರಿ, ಇದು ಎಷ್ಟು ಎನ್ಸ್ ಅದಾವೆ ನೋಡ್ರಿ ಇಲ್ಲಿ, ಇದು ಹೈಯೆಸ್ಟ್ ಪವರ್ ಆಫ್ ಎನ್ ಸ್ಕ್ವೇರ್ ಈಸ್, ಆ್ಯಂಡ್ ದಿಸ್ ಎನ್ ಗೆಟ್ಸ್ ಕ್ಯಾನ್ಸಲ್. ಸೊ ಸಪ್ರೇಟ್ಲಿ ಯು ಕ್ಯಾನ್ ಪುಟ್ ಅ ಬ್ರ್ಯಾಕೆಟ್ ಹಿಯರ್, ಎನ್ ಬಾಜುಕಿನ ನಂಬರ್ ಎಷ್ಟೈತೆ 1, here 3, here it is what, -4, ಒಂದ ಮೈನಸ್ ಬಂದೈತಿ, ಪ್ಲಸ್ ಬರುತ್ತೆ, 3 into 6 divided by 3 into 4 ಹೋತಾ, 2 2s are 4, 2 3s are 6. You can directly go for that. Students, this chapter is very easy. You should be able to tell me direct answers over here. Come on. Now see here, what is the direct answer here? n ಇದ್ದಲ್ಲೇ 1 ಬಂತ, ಇಂಟು n ಬಾಜುಕಿಂದ 1, ಇದು n ಬಾಜುಕಿಂದ 1, ಇಲ್ಲೇ n ಬಾಜುಕ್ 2 ಐತೆ, n ಬಾಜುಕು 1 ಐತೆ, ಇಲ್ಲೇ -3 ಐತೆ. ಸೊ 1 by -6 is the answer.
Now, but this problem has a different idea. This is infinity minus infinity it comes. So for that first you have to rationalize. ಮೊದಲು ಏನು ಮಾಡಬೇಕು, ಇದು ದಿಸ್ ಈಸ್ ಅ ಸ್ಪೆಷಲ್ ಟೈಪ್ ಆಫ್ ಅ ಪ್ರಾಬ್ಲಮ್. ಯು ಶುಡ್ ನಾಟ್ ಡೈರೆಕ್ಟ್ಲಿ ಸಿ, ಯು ಕ್ಯಾನಾಟ್ ಕ್ಯಾನ್ಸಲ್ ನೋ ನ್ಯೂಮರೇಟರ್ ಡಿನಾಮಿನೇಟರ್ ಬಿಕಾಸ್ ಇಟ್ ಈಸ್ ನಾಟ್ ದೇರ್. ಸೊ ಇದಕ್ಕೆ ಏನು ಮಾಡಬೇಕು, ಫಸ್ಟ್ ರ್ಯಾಷನಲೈಸೇಷನ್ ಮಾಡಬೇಕು. ಸೊ ಸಪ್ರೇಟ್ ಇಟ್ ಈಸ್ n ಟೆನ್ಸ್ ಟು ಇನ್ಫಿನಿಟಿ. ಹಿಯರ್ n ರೂಟ್ ಆಫ್ n ಸ್ಕ್ವೇರ್ ಪ್ಲಸ್ 4 ಮೈನಸ್ n, ಓಕೆ, ಹಿಯರ್ ಇಂಟು n ಸ್ಕ್ವೇರ್ ಪ್ಲಸ್ 4 ಪ್ಲಸ್ n ಮಲ್ಟಿಪ್ಲೈ ಮಾಡೋದು. ರ್ಯಾಷನಲೈಸೇಷನ್ ಮಾಡಕತ್ತೀವಿ. ವಿ ಹ್ಯಾವ್ ಟು ಡೂ ರ್ಯಾಷನಲೈಸೇಷನ್. ಸ್ಟೂಡೆಂಟ್ಸ್ ಲಿಸನ್, ದಟ್ಸ್ ವೆರಿ ಇಂಪಾರ್ಟೆಂಟ್ ಸ್ಟೆಪ್ ಇದು ಈ ಪ್ರಾಬ್ಲಮಿಗೆ. ಓಕೆ, ಬಿಕಾಸ್ ಹಿಯರ್ ಯು ಡೋಂಟ್ ಹ್ಯಾವ್ ನ್ಯೂಮರೇಟರ್ ಡಿನಾಮಿನೇಟರ್ ಟು ಕ್ಯಾನ್ಸಲ್ ಆಫ್, ಸೊ you are first rationalizing it. This is particular problem you have to understand properly. So what you will do here, n this is n separately here. With this is rationalization, ಇದು ಏನು ಬರಂಗಿಲ್ಲ ರೀ, ಬರೀ ಇದಷ್ಟ ಬ್ರ್ಯಾಕೆಟ್ ಒಳಗಿಂದ. ಸೊ ರೂಟ್ n a minus b into a plus b, a square minus b square. So n square plus 4 square, this one more bracket I will put, minus n square upon n. Okay, so here no n over here, see directly this one. Now you should know that square should get cancelled here. Directly limit, see n square plus 4 minus n square. Okay, now here see remains as n square plus 4 plus n. Okay, so what happens here, ಇದು n square cancel ಆಯ್ತು ನೋಡ್ರಿ. ಇಲ್ಲಿ ಏನಾಗ್ತದೆ ನೋಡ್ರಿ, ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಪ್ರಾಬ್ಲಮ್ ನೀವೇ ಮಾಡಬೇಕು. n ಇದು 4 ಒಂದು ಉಳಿದೈತಿ, ಸೊ 4n ಡಿವೈಡೆಡ್ ಬೈ, ಓಕೆ, n ಟೆನ್ಸ್ ಟು ಇನ್ಫಿನಿಟಿ ಇಟ್ ಇಸ್ ಅ, ಇದು n ಸ್ಕ್ವೇರ್ ಹೊರಗೆ ಹಾಕಿದ್ರೆ ಏನಾಕೈತಿ, n ಹಾಕೈತಿ, n ಸ್ಕ್ವೇರ್ ಹೊರಗೆ ಹಾಕಿದ್ರಿ. ಸೊ ಇದು n ಕಾಮನ್ ತೆಗೆದ್ರೆ ಸ್ಕ್ವೇರ್ ರೂಟ್ ಒಳಗೆ n ಸ್ಕ್ವೇರ್ ಹೊರಗಾದ್ರೆ n ಕಾಮನ್ 1 ಪ್ಲಸ್ 4 ಬೈ n ಸ್ಕ್ವೇರ್ ಪ್ಲಸ್ 1. This n and this n gets cancelled. Now directly 4 divided by, ಇದು ಇನ್ಫಿನಿಟಿ ಹಾಕಿದರೆ 4 by infinity is 0, root of 1 plus, that is root of 1 is 1, 1 plus 1 is 2, answer should come as 2. Just see if it is confusing for you, you should be able to understand it. ಇಲ್ಲಿ ಡೈರೆಕ್ಟ್ಲಿ ಹೆಂಗೆ ಮಾಡ್ಬೇಕೈತೇನ್ರಿ, ಇದು ಇನ್ಫಿನಿಟಿ ಮೈನಸ್ ಇನ್ಫಿನಿಟಿ ಐತೆ, ಇದು ರ್ಯಾಷನಲೈಸ್ ಮಾಡಬೇಕು. ರ್ಯಾಷನಲೈಸ್ ಮಾಡಿದರೆ ಏನಕ್ಕೈತಿ, ಇದನ್ನು ಬೇಕಂದ್ರೆ ಬರಿಬೇಡ್ರಿ, you don't write, it is understood that you know it. Okay, a square plus b square ಏನಾಗ್ಬಿಡ್ತೈತಿ, ಇದು x square plus x plus 1, ರ್ಯಾಷನಲೈಸ್ ಮಾಡಿದ್ರೆ ಮೈನಸ್ ಹೋಗಿ ಏನಾಗ್ಬಿಡ್ತೈತಿ, a square minus b square. ಸೊ ದಿಸ್ ಇಸ್ ಸ್ಕ್ವೇರ್ ಆದರೆ ಇದು ಮೈನಸ್ ಎಕ್ಸ್ ಸ್ಕ್ವೇರ್ ಮೈನಸ್ 1, ಇದು ಸ್ಕ್ವೇರ್ ರೂಟ್ ಒಳಗೆ ಕೆಳಗೆ ಏನು ಬರುತ್ತೆ, ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ 1. ಐ ಹ್ಯಾವ್ ನಾಟ್ ಯೂಸ್ ದ ಟರ್ಮ್ ದೇರ್, ಎಕ್ಸ್ ಸ್ಕ್ವೇರ್ ಪ್ಲಸ್ 1, ಎಕ್ಸ್ ಸ್ಕ್ವೇರ್ ಕ್ಯಾನ್ಸಲ್ ಆಯ್ತು, 1 ಕ್ಯಾನ್ಸಲ್ ಆಯ್ತು, ಇಲ್ಲಿ ಎಕ್ಸ್ ಉಳೀತು. ಎಕ್ಸ್ ಉಳಿದ ಮೇಲೆ ಏನು ಮಾಡ್ಬೇಕ್ರಿ, ಇದ್ರಾಗಿಂದ ಎಕ್ಸ್ ಹೊರಗೆ ಹಾಕಿದ್ರೆ ಏನಾಗ್ತದೆ, ಎಕ್ಸ್ ಫುಲ್ ಹೊರಗೆ ಹಾಕಿದರೆ, ಸೊ ಸಿ ಕಾಮನ್ ಇಟ್ ವಿಲ್ ಬಿ 1 ಪ್ಲಸ್ 1 ಅಪಾನ್ ಎಕ್ಸ್ ಪ್ಲಸ್ 1 ಅಪಾನ್ ಎಕ್ಸ್ ಸ್ಕ್ವೇರ್ ಪ್ಲಸ್, ಇದು ಹೊರಗೆ ಹಾಕಿದ್ರೆ ಏನಾಕೈತ್ರಿ, ಇಟ್ ಈಸ್ ರೂಟ್ 1 ಪ್ಲಸ್ 1 ಅಪಾನ್ ಎಕ್ಸ್ ಸ್ಕ್ವೇರ್. ಸೊ ಈಗ ಇದು ಕ್ಯಾನ್ಸಲ್ ಆದರೆ ಡೈರೆಕ್ಟ್ಲಿ ಇನ್ಫಿನಿಟಿಗೆ ತುಂಬಬೇಡ್ರಿ, ನಾಟ್ ನೆಸೆಸರಿ ಟು ರೈಟ್ ಹಿಯರ್. ಸೊ ಇದು ಇನ್ಫಿನಿಟಿ 0, ಇದು 0, ಇದು 0, ಇದು 0 ಅಂದರೆ 1 ಡಿವೈಡೆಡ್ ಬೈ ರೂಟ್ 1 is 1 plus 1 plus 1 is 2 here. So it will come as half over here. Okay. Students, this is one more problem that we should understand is, now 0, this is limit form, directly trigonometry form it not. Directly trigonometry, so none of the trigonometry you are using here in the past there. Okay, ಇದು trigonometry ಬಂದರೆ x tends to 0 ಬಂದರೆ ಡೈರೆಕ್ಟ್ಲಿ ಲಿಮಿಟ್ ಆಫ್ ಸೈನ್ ಥೀಟಾ ಬೈ ಥೀಟಾ ಇಸ್ ಈಕ್ವಲ್ ಟು 1, ಲಿಮಿಟ್ ಆಫ್ ಟ್ಯಾನ್ ಥೀಟಾ ಬೈ ಥೀಟಾ ಇಸ್ ಈಕ್ವಲ್ ಟು 1. ಸೊ ವಾಟ್ ಯು ಡೂ ಹಿಯರ್, ಸಿ IF ಫಾರ್ಮ್ ಪಕ್ಕ, ಬಿಕಾಸ್ ಇಫ್ ಯು ಪುಟ್ 2 into 0 is 0, tan 0 is 0, 0 by 0, IF form. But you should know that limit of tan theta by theta is 1. So what I will do, I will manipulate it. You see, tan 2x ಕೆಳಗೂ 2x ಬರಬೇಕು, ಅವಾಗ ಇದು 1 ಆಯ್ತು. ಆದರೆ ಇಲ್ಲಿ 6 ಐತಿ, ಅದಕ್ಕೆ ನಾವೇನು ಮಾಡ್ತೀವಿ, 1/3 ನೋಡಿರಿ, ಕರೆಕ್ಟ್ ಆಯಿತಾ, 3 2s are 6x ಆಯಿತು, tan 2x ಇದು 1 ಆಯ್ತು ಇಲ್ಲಿ. ಸೊ ಇದು 1 ಆದರೆ 1 into 1/3 ಇಟ್ ಬಿಕಮ್ಸ್ 1/3 ಆನ್ಸರ್. ಇಲ್ಲಂತೂ ಡೈರೆಕ್ಟ್ಲಿ ನಿಮ್ಗೆ ಹೇಳಲಿಕ್ಕೆ ಟ್ರೈ ಮಾಡ್ತೀನಿ, ಇದು ಪ್ರಾಬ್ಲಮ್ ಬಂದರೆ ಡೈರೆಕ್ಟ್ಲಿ ಬರೋದು ಬಿಡ್ರಿ.
ಟ್ಯಾನ್ ಎಮ್ ಎಕ್ಸ್ ಡಿವೈಡೆಡ್ ಬೈ ಎಮ್ ಎಕ್ಸ್ ಇಂಟು ಎಮ್ ಎಕ್ಸ್ ಆಗ್ತೈತಿ. ಸೈನ್ ಎನ್ ಎಕ್ಸ್ ಡಿವೈಡೆಡ್ ಬೈ ಎನ್ ಎಕ್ಸ್ ಇಂಟು ಎನ್ ಎಕ್ಸ್ ಅದು 1 ಆಗ್ತದೆ. ಎಮ್ ಎಕ್ಸ್ ಬೈ ಎನ್ ಎಕ್ಸ್ ಇದು ಕ್ಯಾನ್ಸಲ್ ಆದರೆ ಅಂಡರ್ಸ್ಟ್ಯಾಂಡ್ ಇಟ್, ಎಮ್ ಬೈ ಎನ್ ವಿಲ್ ಬಿ ಯೋರ್ ಆನ್ಸರ್. I will do in detail if you are confused. What I will do, x tends to 0, tan mx divided by mx into mx. Multiply and divide by mx, ಇದು 1 ಆಗಿಬಿಡುತ್ತೆ ಈಗ. tan theta by theta, ಇದು sin nx divided by nx into nx. ಈ x ಕ್ಯಾನ್ಸಲ್ ಆಯಿತು. ಸೊ ಇದು 1 by 1, 1 by 1 into m by n is equal to m by n. ನಾವು ಯು ಶುಡ್ ನೋ, ಸಪೋಸ್ ಸ್ಕ್ವೇರ್ ಇತ್ತು ಅಂತ ತಿಳ್ಕೊಳ್ರಿ. ಇದು ಟ್ಯಾನ್ ಸ್ಕ್ವೇರ್ ಇದು ಟ್ಯಾನ್ ಸ್ಕ್ವೇರ್ ಎಮ್ ಎಕ್ಸ್ ಆದರೆ ಡೈರೆಕ್ಟ್ಲಿ ಎಮ್ ಸ್ಕ್ವೇರ್ ಬೈ ಎನ್ ಸ್ಕ್ವೇರ್ ಬಂದ್ಬಿಡುತ್ತೆ. ಟ್ಯಾನ್ ಸ್ಕ್ವೇರ್ ಎಮ್ ಎಕ್ಸ್ ಬೈ ಸೈನ್ ಸ್ಕ್ವೇರ್ ಎನ್ ಎಕ್ಸ್ ಇದ್ದರೆ ಎಮ್ ಸ್ಕ್ವೇರ್ ಕ್ಯೂಬ್ ಇತ್ತಂದ್ರೆ ಟ್ಯಾನ್ ಕ್ಯೂಬ್ ಎಮ್ ಎಕ್ಸ್ ಅಪನ್ ಸೈನ್ ಕ್ಯೂಬ್ ಎಮ್ ಎಕ್ಸ್ ಇದ್ದರೆ ಟ್ಯಾನ್ ಕ್ಯೂಬ್ ಎಮ್ ಕ್ಯೂಬ್ ಬೈ ಎನ್ ಕ್ಯೂಬ್. ಹಿಂಗೂ ಇರ್ಬೋದು. ಟ್ಯಾನ್ ಎಮ್ ಎಕ್ಸ್ ಬೈ ಟ್ಯಾನ್ ಎನ್ ಎಕ್ಸ್ ಅಂತೂ ಇರ್ಬೋದು. ಆವಾಗ ಎಮ್ ಬೈ ಎನ್ ಬರ್ತದೆ. ಸೊ ಹಿಯರ್ ಇಸ್ ಯು ಡೈರೆಕ್ಟ್ಲಿ ಯು ಶುಡ್ ಬಿ ಏಬಲ್ ಟು ಆನ್ಸರ್ ಮಿ ಹಿಯರ್ ದಿಸ್ ಒನ್. ಓಕೆ, ಆ್ಯಸ್ ಐ ಟೋಲ್ಡ್ ಯು ಆನ್ ಟಾಪ್. ಇಲ್ಲಿ ಸ್ಕ್ವೇರ್ ಐತೆ ನೋಡಿರಿ. ಸ್ಕ್ವೇರ್ ಅಂದಾಗ ಏನಕ್ಕೈತಿದೆ, ಇದು ಎಕ್ಸ್ ಸ್ಕ್ವೇರ್ ಬರ್ತೈತಿ, ಹೌದಾ? ಇದು ಸ್ಕ್ವೇರ್ ಅಂದರೆ ಇದ್ರ ಬಾಜುಕಿನ ನಂಬರ್ ಸ್ಕ್ವೇರ್ ಮಾಡಿಬಿಡ್ಬೇಕು. ಸೈನ್ ಸ್ಕ್ವೇರ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಮಾಡ್ತೇವೆ. ಸೊ ಇಟ್ ಬಿಕಮ್ಸ್ ಹಿಯರ್ ಯು ಸಿ ಲಿಟಲ್ ಡೀಟೇಲ್ ಐ ವಿಲ್ ಡೂ ಬಿಕಾಸ್ ದೇರ್ ಇಸ್ ಅ ಚಾನ್ಸ್ ದ್ಯಾಟ್ ಯು ವಿಲ್ ಗೆಟ್ ಕನ್ಫ್ಯೂಸ್ಡ್. ಸೈನ್ ಸ್ಕ್ವೇರ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್, ಇಲ್ಲಿಯೂ ಏನು ಮಾಡ್ತೀವಿ, ಟ್ಯಾನ್ ಸ್ಕ್ವೇರ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್. ಇದು 2 ಐತೆ. ಇಲ್ಲಿ 2 ಮಾಡಿದ್ವಿ ಅಂತಂದ್ರೆ ಏನಾಕೈತಿ, ಬ್ರ್ಯಾಕೆಟ್ ಹಾಕಿದರೆ ಇಲ್ಲಿ ಬ್ರ್ಯಾಕೆಟ್ 2 ಎಕ್ಸ್ ಸ್ಕ್ವೇರ್ ಮಾಡ್ತೀವಿ. ಇಲ್ಲಿ ಏನಕ್ಕೈತಿ ಮೇಲೆ ಇದು ಓನ್ಲಿ ಎಕ್ಸ್ ಸ್ಕ್ವೇರ್. ಸೊ ಹೊರಗೆ ಬಂದರೆ ಏನಾಗ್ಬಿಡ್ತಿದ್ರೆ ಅದು ಎಕ್ಸ್ ಸ್ಕ್ವೇರ್ ಕ್ಯಾನ್ಸಲ್ ಮಾಡಿದರೆ 1/4 ಆನ್ಸರ್ ಬರ್ತದೆ. ಓಕೆ, ನಾನು ಮುಂಚೆ ಪ್ರಾಬ್ಲಮ್ಸ್ ಮಾಡಿದೆ. ನೌ ಐ ಆಮ್ ಹೆಲ್ಪಿಂಗ್ ಯು ವಾಟ್ ದಿಸ್ ಹೋಮ್ವರ್ಕ್ ಯು ಹ್ಯಾವ್ ಟು ಡೂ. ಡೈರೆಕ್ಟ್ ಆನ್ಸರ್ ಯು ಸಿ ಹಿಯರ್ 0 ಬರ್ತದೆ. 0 ಸೈನ್ 0 0 ದಿಸ್ 0. ಸೊ ಫುಲ್ 0 ಡಿವೈಡ್ ಬೈ 0 IFR. ಫಸ್ಟ್ ಸೆಕೆಂಡ್ ಥರ್ಡ್ ಟೈಪ್ ವಿಚಾರ ಮಾಡೋಂಗಿಲ್ಲ ಬಿಕಾಸ್ ದಿಸ್ ಈಸ್ ಟ್ರಿಗ್ನೋಮೆಟ್ರಿಕ್ ಫಾರ್ಮ್. ಡೈರೆಕ್ಟ್ಲಿ ಕಮ್ ಟು ದಿ ಸ್ಟ್ಯಾಂಡರ್ಡ್ಸ್ ಲಿಮಿಟ್ ಆಫ್ ಸೈನ್ ಥೀಟಾ ಬೈ ಥೀಟಾ. ಈಗ ಆನ್ಸರ್ ಡೈರೆಕ್ಟ್ ಹೇಳ್ತಾ ನೋಡ್ರಿ, ದಿಸ್ ಡಿವೈಡೆಡ್ ಬೈ ದಿಸ್ ಮಾಡಬೇಕು. ಓಕೆ, ದಿಸ್ ಡಿವೈಡೆಡ್ ಬೈ ದಿಸ್ 2 sin 3x ಡಿವೈಡೆಡ್ ಬೈ 3x. ಇದು ಡೋಂಟ್ ರೈಟ್ ದಿಸ್ ಬಿಕಾಸ್ ಇಟ್ಸ್ ಅ ವೇಸ್ಟ್ ಆಫ್ ಟೈಮ್. 2 sin 3x ಡಿವೈಡೆಡ್ ಬೈ ಎಕ್ಸ್ ಐತಾ, ಇದು 3x ಮಾಡ್ಕೊಂಡು ಇಲ್ಲಿ ಮಲ್ಟಿಪ್ಲೈ ಬೈ 3 ಮಾಡಬೇಕು. ಪ್ಲಸ್ 3 tan 2x ಇಲ್ಲಿ ಡಿವೈಡೆಡ್ ಬೈ ಏನು ಬರ್ಬೇಕು ನಮಗೆ, ಎಕ್ಸ್ ಐತೆ, ಇದೇನೈತೆ 2 ಹಾಕಬೇಕು ಅಲ್ಲ. 2x ಆಯಿತು ಇಂಟು 2. ಸೊ ನಾವು ವಾಟ್ ಹ್ಯಾಸ್ ಕಮ್ ಹಿಯರ್, 2 into 1 2 into 1 into 3 ಪ್ಲಸ್ 3 into 1 into 2 ಎಷ್ಟಾಯ್ತು ನೋಡ್ರಿ. 3 2s are 6, 6 plus 6 it is coming out to be 12. If any mistakes are there, because I am solving directly here, I am concentrating to teach you. Something is wrong, don't ever try to comment it. You just tell me, sir, this is wrong, I rectify and put it off. Okay, now this one direct answer you say sin 5x divided by x ಐತಿ, ಇಲ್ಲಿ 5 multiply ಮ್ಯಾಲ್ 5 ಅಂದ್ರೆ 5 minus sin 3x by x means what, here we have to multiply 3 on numerator and denominator there. So 5 minus 3 answer will come as 2. ಇದು ಅಂತೂ ಡೈರೆಕ್ಟ್ ಆನ್ಸರ್ ಬರ್ತೈತ್ರಿ. ಒಂದು CET ಕೊಟ್ಟಿರುವಂಥ ಪ್ರಾಬ್ಲಮ್ ಇದು. tan 0.5 theta divided by 0 theta means what we will do here, tan 0.5 theta ಇಲ್ಲಿಯೂ 0.5 numerator and denominator will multiply, make this same. So this answer is 1 into 0.5 is 0.5. Now you tell me this one answer. See, sin theta by theta tends to 0 is equal to 1. Theta ಏನೈತ್ರಿ x minus is directly answer 1 ರೀ. ಇದೆ 1 ಯಾಕೆ ಎ ಆಗಬೇಕು, ಎ ಯಾಕೆ ಆಗಬೇಕು, ಯಾಕಂದರೆ ಸಿ ಇದು 0 ಹಾಕಿದ್ವಿ ಅಂತ ತಿಳ್ಕೊಳ್ರಿ, sin minus a divided by minus a. Okay, so suppose it's 0 sin minus a divided by minus a. So 1 minute, here should not be a confusion. See, I also got confused. The x ಮೊದಲು ಸಬ್ಸ್ಟಿಟ್ಯೂಟ್ ಮಾಡಬೇಕ್ರಿ. ಇನ್ಫಿನಿಟಿ ಬೈ ಇನ್ಫಿನಿಟಿ 0 by 0 ಬಂದ್ರೆ IF form. It is not IF form. See, you substitute 0 minus a, sin of minus a 0 minus a divided by minus a minus sin a upon a. Answer ಬರ್ತೈತಿ. So answer is actually this one.
limit of x tends to 0, say sine of 0 minus a divided by 0 minus a. What will happen here? Sine of minus a means minus sine a divided by minus a. Sine of a by a, you can't say it is an indeterminate form. It's a confusion is there. Okay, so we should know that confusion should be uprooted properly. Okay, students, this is not expected problem. See, again I'm trying to solve. I solved it and then I let you know. ಒಂದು ವೇಳೆ ಗೊತ್ತಾಗಲಿಲ್ಲ ನಾನು ಮತ್ತೊಮ್ಮೆ ಮಾಡ್ತೇನೆ. ಇದಕ್ಕೆ ನೋಡ್ರಿ ಎಕ್ಸ್ ರೇಸ್ ಟು 1 ಪ್ಲಸ್ ಹಾಫ್ ಮಾಡಿದ್ವಿ, ಮೈನಸ್ 3 ರೇಸ್ ಟು 1 ಪ್ಲಸ್ ಹಾಫ್ ಮಾಡಿದ್ವಿ. ಓಕೆ, ಸೈನ್ ಎಕ್ಸ್ ಮೈನಸ್ 3 ಆ್ಯಸ್ ಇಟ್ ಈಸ್ ಇಟ್ ಎಕ್ಸ್ ಟೆನ್ಸ್ ಟು 3. ಸೊ ಈಗ ಎಕ್ಸ್ ರೇಸ್ ಟು 3/2 ಮೈನಸ್ 3 ರೇಸ್ ಟು 3/2. ನ್ಯೂಮರೇಟರ್ ಡಿನಾಮಿನೇಟರ್ ಯು ಡಿವೈಡೆಡ್ ಬೈ ಎಕ್ಸ್ ಮೈನಸ್ 3. ಈಗ ಇದು ಪ್ರಾಬ್ಲಮ್ ಸಾಲ್ವ್ ಆಯಿತು. ಎಕ್ಸ್ ರೇಸ್ ಟು ಎನ್ ಮೈನಸ್ ಎ ರೇಸ್ ಟು ಎಕ್ಸ್ ಮೈನಸ್ ಎ ಎನ್ ಇಂಟು ಎ ರೇಸ್ ಟು ಎನ್ ಮೈನಸ್ 1 ಫಾರ್ಮುಲಾ ಬಂತಿಗಿದೆ. ಸೊ 3/2 see here 3/2 into 3 raised to 3/2 minus 1 is half. ಇದು 3√3 divided by 2. ಈಗ ಇದನ್ನು ಪ್ರಾಬ್ಲಮ್ ಸಾಲ್ವ್ ಆಗಬೇಕು. ಸೊ ಲಿಮಿಟ್ ಆಫ್ ಎಕ್ಸ್ ಮೈನಸ್ 3 ಅಪಾನ್ ಎಕ್ಸ್ ಮೈನಸ್ 3, ಇಲ್ಲಿ ಸಬ್ಸ್ಟಿಟ್ಯೂಷನ್ ಫಾರ್ಮುಲಾ ಇದು. ಸೊ ನಾಟ್ ಎಕ್ಸ್ಪೆಕ್ಟೆಡ್ ಫಾರ್ ದಿ ಎಕ್ಸಾಮ್ಸ್. ಪುಟ್ ಎಕ್ಸ್ ಮೈನಸ್ 3 is equal to ಥೀಟಾ. ಹಿಂಗೆ ಮಾಡಬೇಕು. ಇದು ಎಕ್ಸ್ ಟೆನ್ಸ್ ಟು 3 ಆದರೆ ಥೀಟಾ ಟೆನ್ಸ್ ಟು 0. ಸೊ ಎಕ್ಸ್ ಮೈನಸ್ 3 ಥೀಟಾ ಹಾಕಿದ್ವಿ ಅಂದರೆ ಎಕ್ಸ್ 3 ಆದರೆ ಥೀಟಾ 0 ಹಾಕಿದ್ದು, ಇದ್ರ ಆನ್ಸರ್ 1 ಬಂದ್ಬಿಡ್ತದೆ. ಸೊ ಡಿವೈಡೆಡ್ ಬೈ 1 ಬಂದ್ರೆ ಆನ್ಸರ್ ಈಸ್ ದಿಸ್ ಮಚ್. ಇಫ್ ಯು ಆರ್ ನಾಟ್ ಕನ್ಫ್ಯೂಸ್ಡ್ ವಿ ವಿಲ್ ಸಿ ಲೇಟರ್ ಆನ್. ಓಕೆ, ಐ ವಿಲ್ ಡೆಫಿನೆಟ್ಲಿ ಸಾಲ್ವ್ ದ್ಯಾಟ್ ವೆನ್ ಯು ಕಮ್ ಟು ಮೀ. ಇಫ್ ಯು ಅಂಡರ್ಸ್ಟ್ಯಾಂಡ್ ಓಕೆ, ಅದರ್ವೈಸ್ ಇಟ್ಸ್ ಓಕೆ. ಓಕೆ, ಇದು ಎಕ್ಸ್ ಟೆನ್ಸ್ ಟು 0 ಇರ್ತದೆ ರೀ. ಓಕೆ, ಸೊ ಇಲ್ಲಿ ನೋಡಿರಿ ಡೈರೆಕ್ಟ್ಲಿ ಮಾಡೋಣ. ಇದು ಲಿಮಿಟ್ 3x ನ್ಯೂಮರೇಟರ್ ಡಿನಾಮಿನೇಟರ್ ಡಿವೈಡೆಡ್ ಬೈ ಎಕ್ಸ್. ಐ ಹ್ಯಾವ್ ಟೋಲ್ಡ್ ಇನ್ ದ ಸಿನಾಪ್ಸಸ್. ಇದು ಸೈನ್ ಎಕ್ಸ್ ಅಂದರೆ ಡಿವೈಡೆಡ್ ಬೈ ಎಕ್ಸ್ ಮಾಡಿರಿ. ಸೊ ಎಕ್ಸ್ ಪ್ಲಸ್ 4 sin x divided by x divided by 5x divided by x. x cancel ಆಯ್ತು. x tends to 0 ಬರ್ತದೆ ಅದು. ಸೊ here what happens, ಸಪ್ರೇಟ್ ಲಿಮಿಟ್ ಹಚ್ಚಿದ್ರೆ ಇದು 3 ಪ್ಲಸ್ 4 sin x by x ಅಂತಂದ್ರೆ 4 into 1 5 6 4 5 6 7 divided by 5 is our answer. Students, so I have solved 2 videos. Let me complete with this. And in this, see, I have solved some given problems. ಮತ್ತೆ ಈಗ ಪ್ರಾಬಬಿಲಿಟಿ ಮಾಡ್ತಾನೆ, ಸ್ವಲ್ಪ ಐಡಿಯಾ ಕೊಡ್ತೀನಿ. ನಾಳೆಗೆ ಎರಡೂ ಕೂಡಿ ಕೆಲವೊಂದು ಪ್ರಾಬ್ಲಮ್ಸ್ ಕೊಟ್ಟು ಮುಗಿಸ್ತೇನೆ. ದ್ಯಾಟ್ ವಿಲ್ ಕಂಪ್ಲೀಟ್ ಅವರ್ M1. ಈಗ ಹಿಂದಿಂದ ರಿವಿಷನ್ ಮಾಡ್ಕೊಂಡು ಬರತ್ತೀವಿ. ಟ್ರಿಗ್ನೋಮೆಟ್ರಿ ವೀಡಿಯೋಸ್ ಐ ಆಮ್ ಅಪ್ಲೋಡಿಂಗ್. ಆಮೇಲೆ ಎಲ್ಲ ಕೂಡಿಸಿ ಒಂದು 5 ಪೇಪರ್ ಸಾಲ್ವ್ ಮಾಡ್ತೀನಿ. ಕಂಟಿನ್ಯೂಸ್ಲಿ ಸಾಲ್ವ್ ಮಾಡೋಣ. ಸೊ ವೆನ್ ಯು ಸಾಲ್ವ್ ದ್ಯಾಟ್ ಯು ವಿಲ್ ಗೆಟ್ ದಿ ಐಡಿಯಾ. ಈಗ ಕ್ವಶನ್ ಪೇಪರ್ ಸತ್ಯಕ್ಕೆ ನಿಮ್ಗೆ ಒಂದು ಬಿಡ್ತೇನೆ, ಅದನ್ನು ಮತ್ತೆ ಸಾಲ್ವ್ ಮಾಡಿರಿ, ಮತ್ತೆ ನಾನು ಸಾಲ್ವ್ ಮಾಡಿ ಬಿಡ್ತೇನೆ ಅಂತದ ಆಮೇಲೆ. ಬಟ್ ಪ್ರಾಬಬಿಲಿಟಿ ಒಂದು ಸ್ವಲ್ಪ ನೋಡ್ಕೊಳ್ಳೋಣ. Okay, so watch the third video. I will give you questions, you do it at home. Later on I will solve and send.